ಸಿಂಹರಾಶಿ ಕೈಗಾರಿಕೆಯನ್ನು ಪ್ರಧಾನವಾದಂತಹ ವೃತ್ತಿಯಾಗಿ ಇಟ್ಟುಕೊಂಡಿರತಕ್ಕಂಥವ್ರಿಗೆ, ಒಂದಷ್ಟು ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ ಇದು. ಉಡುಪು ವಿನ್ಯಾಸವನ್ನು ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ದಿವಸ. ಫ್ಯಾಷನ್ ಡಿಸೈನ್ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿರುವಂಥವ್ರಿಗೆ, ಆ ಕೆಲಸದಲ್ಲಿರುವವರಿಗೆ, ಅದನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಶುಭವಾದಂತಹ ದಿವಸವಾಗುತ್ತೆ. ಗೃಹೋಪಕರಣಗಳನ್ನು ಖರೀದಿ ಮಾಡೋದಕ್ಕೆ ಉತ್ತಮವಾದಂತಹ ಸಮಯ. ಮನೆಗೆ ಬೇಕಾದಂಥದ್ದು ಆಲಂಕಾರಿಕವಾದಂತಹ ವಸ್ತುಗಳು, ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಉತ್ತಮವಾದಂತಹ ದಿವಸ ಇದು. ನಿಮ್ಮ ಮನಸ್ಸು ಮಾತ್ರ ಭಯದಿಂದ ಕೂಡಿರುತ್ತೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ, ಎಲ್ಲವೂ ಒಳ್ಳೆಯದಾಗ್ತಾ ಇದೆ, ಈ ರೀತಿ ಒಳ್ಳೆಯದಾಗುವಂಥದ್ದು ಏನು ಕೆಡಕನ್ನು ಉಂಟು ಮಾಡಲಿಕ್ಕೆ ಅಥವಾ ಇದ್ರ ಹಿಂದೆ ಯಾವ ಕೆಡಕಿದೆ ಅನ್ನುವಂತಹ ಭಯ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಈ ರೀತಿ ನೀವು ಆಲೋಚನೆಯನ್ನು ಮಾಡೋದ್ರಿಂದ ಇಡೀ ಕುಟುಂಬ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು. ಹಾಗಾಗಿ ನೀವು ಧೈರ್ಯವಾಗಿರಬೇಕು ಅನ್ನುವಂಥದ್ದು. ಕೋರ್ಟು ಕಚೇರಿ ಇತ್ಯಾದಿ ವಿಚಾರಗಳಿಗೆ ಸ್ವಲ್ಪ ಅಲೆದಾಟವನ್ನು ಮಾಡಬೇಕಾದಂಥದ್ದು. ಅಕ್ಕಪಕ್ಕದವರಿಂದ ಸ್ವಲ್ಪ ಮಾನಸಿಕವಾದಂತಹ ಕಿರಿಕಿರಿಯನ್ನು ಅನುಭವಿಸಬೇಕಾಗತ್ತೆ. ಅನ್ನಪೂರ್ಣ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ ಈ ದಿವಸ ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿ ಹೆಚ್ಚಾಗುವಂತಹ ಸೂಚನೆಗಳಿದೆ. ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಅನುಗುಣವಾಗಿ, ವಯಸ್ಸಿಗನುಗುಣವಾಗಿ ಆಯಾ ಒಂದು ಜವಾಬ್ದಾರಿಯ ಕೆಲಸಗಳನ್ನು ಮಾಡಬೇಕಾದಂಥದ್ದಾಗುತ್ತೆ. ಮಾಡಿರ್ತಕ್ಕಂತಹ ಸಾಲಗಳು ತೀರಿ ಹೋಗುವಂಥದ್ದು, ಅದರ ಸೂಚನೆ ಈ ದಿವಸ ಸಿಕ್ಕುವಂಥದ್ದಾಗುತ್ತೆ. ಕೆಲಸದ ಹೊರೆ ಜಾಸ್ತಿ ಆಗುವಂಥದ್ದು. ಯಾವಾಗ ಜವಾಬ್ದಾರಿ ಹೆಚ್ಚಾಗುತ್ತೋ ಆಗ ಕೆಲಸಗಳು, ಒತ್ತಡಗಳು ಕೂಡ ಹೆಚ್ಚಾಗುವಂಥದ್ದಾಗುತ್ತೆ. ಆಂತರಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಅದು ಪ್ರತಿಯೊಬ್ಬರಿಗೂ ಇರತಕ್ಕಂಥದ್ದು. ಆದರೆ ಧೃತಿಗೆಡದೆ, ಧೈರ್ಯವನ್ನು ಕೆಡದೆ ಆ ಒಂದು ಸವಾಲುಗಳನ್ನು ಎದುರಿಸಬೇಕಾದಂಥದ್ದು. ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ಕೊಡಿ. ಮಕ್ಕಳ ಬಗ್ಗೆ ಇರತಕ್ಕಂತಹ ಆತಂಕವನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಮಕ್ಕಳನ್ನು ಸರಿಯಾಗಿ ಗಮನಿಸಬೇಕಾಗತ್ತೆ. ನಿಮ್ಮ ವ್ಯವಹಾರದ ಶೈಲಿ ಚಿಕ್ಕ ಮಕ್ಕಳಿಗೆ ಅಥವಾ ಚಿಕ್ಕವರಿಗೆ ಒಂದು ರೀತಿಯ ಮಾರ್ಗದರ್ಶನ ಅಂತ ಹೇಳಬೇಕು. ನಿಮ್ಮ ಶಿಸ್ತು ಬೇರೆಯವರನ್ನು ಪ್ರಭಾವಿತರನ್ನಾಗಿ ಮಾಡುತ್ತೆ, ಆದರೆ ನೀವು ಅದನ್ನು ಉಳಿಸ್ಕೊಳ್ಬೇಕಾದಂಥದ್ದು. ಹೊಸ ಸಾಲ ಮಾಡೋದಕ್ಕೆ ಮುಂದಾಗ್ತೀರಿ. ಹಳೆಯ ಸಾಲವನ್ನು ತೀರಿಸ್ತಕ್ಕಂತಹ ಯೋಗ ಇರುತ್ತೆ. ಹೊಸದಾಗಿ ಮತ್ತೆ ಸಾಲವನ್ನು ಮಾಡಬೇಕು ಅನ್ನುವಂತಹ ಆಲೋಚನೆ ಬರುವಂಥದ್ದಿರುತ್ತೆ. ಕಾತ್ಯಾಯನಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಭೂ ವ್ಯವಹಾರದಿಂದ ಶುಭ ಸುದ್ದಿ ಸಿಕ್ಕತಕ್ಕಂತಹ ದಿವಸ ಇದಾಗಿರುತ್ತೆ. ಆವೇಶ, ಉದ್ವೇಗ ಇತ್ಯಾದಿಗಳಿಂದ ವರ್ತಿಸ್ತಕ್ಕಂಥದ್ದು, ಸಿಟ್ಟನ್ನು ಮಾಡಿಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ತಾಳ್ಮೆಯಿಂದ ವ್ಯವಹರಿಸಿದರೆ ನಿಮಗೊಂದಷ್ಟು ಲಾಭದ ಸೂಚನೆಗಳಿದೆ. ರಾಜಕೀಯ ವ್ಯಕ್ತಿಗಳಿಗೆ ಹಿನ್ನಡೆ, ಜೊತೆಗೆ ಶತ್ರುಗಳ ಕಾಟ ಮತ್ತೆ ಮತ್ತೆ ಕಾಡುವಂಥದ್ದಾಗತ್ತೆ. ಮಹಿಳಾ ಉದ್ಯಮಿಗಳಿಗೆ ಒತ್ತಡಗಳು ಹೆಚ್ಚಾಗುವಂಥದ್ದು. ಕೆಲಸದಲ್ಲಿ ಏನೋ ಒಂದು ರೀತಿಯ ನಿರಾಸಕ್ತಿ ಅಥವಾ ಭಯ ಕಾಡುವಂಥದ್ದಾಗತ್ತೆ. ಕುಟುಂಬದಲ್ಲಿ ಮತ್ತು ಕಾರ್ಯಕ್ಷೇತ್ರದಲ್ಲಿ, ವೃತ್ತಿಯಲ್ಲಿ ಬೇಸರ ಪಟ್ಕೊಳ್ತಕ್ಕಂತಹ ದಿವಸ ಇದು ಅಂತ ಹೇಳಿದ್ರೆ ತಪ್ಪಲ್ಲ. ಆ ರೀತಿಯ ಒಂದು ವಾತಾವರಣ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವಾಗ್ವಾದಿನಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಚಿತ್ರೋದ್ಯಮ, ನಾಟಕ ಕ್ಷೇತ್ರ ಅಥವಾ ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಉತ್ತಮವಾದಂತಹ ದಿವಸ. ನಿಮ್ಮ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥದ್ದು, ಅದಕ್ಕೆ ತಕ್ಕ ಗೌರವ ಸನ್ಮಾನಾದಿಗಳನ್ನು, ಸ್ಥಾನ ಮಾನಗಳನ್ನು, ಮರ್ಯಾದೆಯನ್ನು ಕೊಡ್ತಕ್ಕಂತಹ ದಿವಸವಾಗುತ್ತೆ. ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಗೌರವವಾಗಲಿ ಪುರಸ್ಕಾರವಾಗಲಿ ಸಿಕ್ಕುವಂತಹ ಸಾಧ್ಯತೆ ಹೆಚ್ಚಾಗಿರುವಂತಹ ಸೂಚನೆಗಳಿದೆ. ಅಪರಿಚಿತ ವ್ಯಕ್ತಿಗಳ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಇಲ್ಲದೇ ಇದ್ದರೆ ನಿಮ್ಮ ಪದಾರ್ಥವಾಗಲಿ, ದ್ರವ್ಯವಾಗಲಿ, ಹಣವಾಗಲಿ, ಮರ್ಯಾದೆಯಾಗಲಿ ನಷ್ಟ ಆಗೋದಕ್ಕೆ ಅವಕಾಶಗಳು ಹೆಚ್ಚಿನದಾಗಿದೆ. ರಹಸ್ಯ ಯೋಜನೆಗಳು ನಿಮ್ಮ ಮನಸ್ಸಿಗೆ ಬರಬಹುದು. ಯಾವ ವಿಷಯವನ್ನು ಗೌಪ್ಯವಾಗಿಟ್ಟು ನಾವು ವ್ಯವಹರಿಸಿದರೆ ಅದರಿಂದ ಲಾಭವನ್ನು ಪಡಿಬಹುದು ಅನ್ನುವಂತಹ ಒಂದು ಆಲೋಚನೆ ಮನಸ್ಸಿನಲ್ಲಿ ಬಹಳ ದೊಡ್ಡದಾಗಿ ಬರ್ತಕ್ಕಂಥದ್ದು. ಭುವನೇಶಿ ದೇವಿಯನ್ನು ಪ್ರಾರ್ಥನೆ ಮಾಡಿ.
ಶುಭವಾಗಿ.